ಜಟಕ ಬಂಡಿ ನಾನು ಏನೇನ್ ಮಾಡಿದೀನಿ ಅಂತ ನಾವೆಲ್ಲ ಹೇಳಿದ್ಲು ಅದೆಲ್ಲಾನು ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಯಾವ್ದನ್ನು ಮಾಡಿದ್ದ ಅದನ್ನ ಮತ್ತೆ ಕೇಳಕ್ ಬಂದಾಗ ಯಾಕೆ ದೇವ್ರ ಮೇಲೆ ಆಣೆ ಇಕ್ಲಿಲ್ಲ ಪೂಜೆ ಮಾಡಿದ್ದಲ್ಲ ಯಾಕೆ ಆಣೆ ಮಾಡಿ ಕೊಟ್ಟದ ಮೇಲೆ ಆಣೆ ಮಾಡುವಂತ ಫೋಟೋ ತಂದು ಹೇಳಿದೆ ನಾನೇ ಆಣೆ ಮಾಡಿ ಲಕ್ಷ್ಮಿ ಮುಟ್ಟಿ ಹೇಳಲಿಲ್ಲ ಅಭ್ಯಾಸ ಮಾಡ್ಬೇಕಂತೆ ಹೇಳಲಿಲ್ಲ ಅವತ್ತು ನೀವು ಹೇಳ್ದಂಗಿಲ್ಲ ನಿನ್ಗೆ ಹಳೆ ಮನೆ ಹತ್ರ ಬಂದ ಫೋಟೋ ಮುಟ್ಟಿ ಪ್ರಮಾಣ ಮಾಡಿ ಅಂತಂದೆ ಫೋಟೋ ಮುಟ್ಟಿ ಪ್ರಮಾಣ ಮಾಡಿದೀನಿ ನಾನು ಮಾಡಿದೀನಿ ಬರೀ ನೀನ್ ಸುಳ್ಳು ಗುರಿ ಮಾತಾಡ್ಬೇಡ ನೀನ್ ಬಂದಿಲ್ಲ ಮಾತಾಡಲ್ಲ ಸುಳ್ಳು ಮಾತಾಡಳು ನಮಗೆ ಮೇಡಮ್ ಕೊಡ್ಬೇಕಾರೆ ಒಂದ್ ಮಾತು ಕೇಳಿಲ್ಲ ಮೇಡಮ್ ನಾವ್ ಈ ತರ ಹೋಗ್ತಾ ಇದೀವಿ ಮಾಡ್ತಾ ಇದೀವಿ ನೀನು ಈ ಹುಡುಗಿದ ಕೇಳಿದ್ರೆ ಈ ಹುಡುಗಿ ಪರಿಸ್ಥಿತಿ ಕೇಳಿದ್ರೆ ಯಾಕೆ ಕೇಳುವ ನೀನು ದೊಡ್ಡ ಬಚ್ಚೆ ನೀನ್ ಕೇಳಕ್ಕೆ ನೀನು ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರ್ಲಿಲ್ಲ ನೀವ್ ಯಾಕೆ ಬರ್ಲಿಲ್ಲ ಅಂತಂದ್ರೆ ಅಲ್ಲ ಮೇಡಮ್ ನಾವು ಇವಾಗ ಸರಿ ಆಗ್ತಾರೆ ನಾಳೆ ಸರಿ ಆಗ್ತಲ್ಲ ಬುದ್ಧಿ ತಿಳ್ಕೊಂಡು ಏನ್ ಸರಿ ಆಗ್ತಲ್ಲ ನೀವೇ ಸರಿ ಇಲ್ಲ ಅವಳೇ ಸರಿ ಆಗ್ತಲ್ಲ ನೀನೇ ಸರಿ ಇಲ್ಲ ಸರಿ ಇಲ್ಲ ಜಗಳ ಕರ್ಕೊಂಡು ಹೋಗ್ತೀರಾ ಅಣ್ಣನೇ ಕೆಳಕ್ ಬಂದಿತ್ತಪ್ಪ ಅಣ್ಣ ಬಂದ ಚಪ್ಪಲಿ ಅಣ್ಣಗೆ ಅಣ್ಣನ ಕರ್ಕೊಂಬರಲ್ಲ ಯಾಕೆ ಕರ್ಕೊಂಬರ ಮತ್ತೆ ಅವನು ಸೇಫ್ ಕಂಪ್ಲೇಂಟ್ ಕೊಡ್ತಾರೆ ಕರ್ಕೊಂಬರೋದು ಅವನೇ ಅವ್ನು ನೋಡೋದನ್ನ ಬಿಟ್ಟು ಅವ್ನ ಬೈಂದಾನೆ ಕೇಳಿದ್ರೆ ಇವಳು ತಂಗಿನ ಬಂದು ಬಟ್ಟೆ ಕೊಡೆ ಬಂದು ಮನೆ ಮೇಡಮ್ ನಾವು ಕೋರ್ಟ್ ಹಾಕ್ತಿವಿ ಪೊಲೀಸ್ ಕಂಪ್ಲೇಂಟ್ ಮೇಡಮ್ 2 ವರ್ಷದಿಂದ ಯಾವ್ದಕ್ಕೂ ಜಗ್ಡೆ ಇದ್ರೆ ಇನ್ನೇನ್ ಏನ್ ಮಾಡ್ತಿದ್ದೆ ಈಗ ಎಲ್ಲ 2 ವರ್ಷದಿಂದ ಏನ್ ಮಾಡ್ತಿದ್ದೆ ಅವ್ರವ್ರು ಏನಾದ್ರು ಮಾಡ್ತಾರೆ ಸುಮ್ಮನೆ ಯಾರು ಮಾಡಲ್ಲ ಅದಕ್ಕೆ ಬಂದಿದ್ದೀನಿ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ನಮ್ಮ ಮೇವ 11ನೇ ತಾರೀಕಿಗೆ ಬೆಂಗಳೂರಿಗೆ ಬಂದಿದ್ದು ಮೇಡಮ್ ಸ್ಕೂಲಿಗೆ ರಂಜನಾ ಹುಡುಗಿ ಸ್ಕೂಲಿಗೆ ಸೇರ್ಸ್ಕೊಂಡು ಬಂದು ಸೇರ್ಸೋಕ್ಕೆ ದುಡ್ಡಿಲ್ಲ ಅದಕ್ಕೆ ಈ ಮಾರನೇ ಫಾರ್ಮ್ ಮಾಡ್ದೆ ಮೇಡಮ್ ಸ್ಕೂಲಿಗೆ ಸೇರ್ಸಲ್ಲ ದುಡ್ಡಿಲ್ಲ ಅಂತ ಮೇಡಮ್ ನೋಡಿ ಕಾಲು ಚೈನ ಶೇಟ್ ಅಂಗಡಿಗೆ ಅಡೈಕ್ಬಿಟ್ಟು ಸ್ಕೂಲಿಗೆ ಸೇರಿಸಿ ಅಂತ ಮೇಡಮ್ ನನಗೆ ಅದೇ ಅರ್ಥ ಆಗ್ತಾ ಇಲ್ಲಮ್ಮ ಆ ಮಗು ಜವಾಬ್ದಾರಿ ಅವ್ರು ಯಾಕೆ ತಗೋಬೇಕು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಮೇಡಮ್ ನಮ್ಮ ಹತ್ರ ಇದ್ದಿದ್ರೆ ನಾವೆಲ್ಲದನ್ನು ಮಾಡ್ತಿದ್ವಿ ಅದೇಮ್ಮ ನಿಮ್ಮಿಂದ ದೂರ ಕರ್ಕೊಂಡೋಗಿ ಅವ್ರಿಗೆ ಲಾಭ ಏನು ನಾನು ಅದನ್ನ ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳಿ ಸುತ್ತಿ ಬಳಸಿ ಸಿಕ್ಕಾಪಟ್ಟೆ ಮಾತಾಡ್ತೀರಿ ನೀವು ತಂದೆ ಬದುಕಿರುವಾಗ ಆ ಮಗು ಜವಾಬ್ದಾರಿ ಅವ್ರು ಯಾಕೆ ತಗೋಬೇಕು ಮೇಡಮ್ ನೀವು ಜಮೀನ್ ಸೇರಿಕಣಕ್ಕೆ ಅದನ್ನ ಕೇಳ್ತಾರೆ ಮೇಡಮ್ ನನ್ನ ಹೆಸರ 2 ಎಕರೆ ಮೇಡಮ್ ಬೇಕಾದ್ರೆ ದಾನ ಬರ್ಕೊಡ್ತೀನಿ ಮೇಡಮ್ ನಾನು ನೀ ಗಂಡು ನಾವು ಮಕ್ಕಳು ಕೇಕಿರೋ ತಂಡ ಹಾಕವನ್ನ ಜಮೀನ್ ಸೇರಿಕಣಕ್ಕೆ ಅಂತ ಹೇಳ್ತಾನಲ್ಲ ಭಿಕ್ಷಕರು ಕೊಡ್ರಿ ಒಂದ್ ನಿಮಿಷ ನಾನು ಕೇಳಿದ ಪ್ರಶ್ನೆಗೆ ನಾನು ಕೇಳಿದ್ದಕ್ಕೆ ಉತ್ತರ ಚಿಕ್ಕಮ್ಮ ಅನ್ಸ್ಕೊಂಡವ್ರು ನೀವಿರುವಾಗ ಅವ್ರ ಮಗು ಜವಾಬ್ದಾರಿ ಅವ್ರು ತಗೊಂಡೋಗಿ ಏನ್ ಮಾಡ್ಬೇಕಾಗಿದೆ ನಾನು ಅದನ್ನ ಕೇಳ್ತಾ ಇಲ್ಲ ಯಾತಕ್ಕಾಗಿ ಅವ್ರು ಕರ್ಕೊಂಡು ಹೋಗಿ ಸಾಕ್ತಾ ಇದಾರೆ ಅವ್ರಿಗೆ ಹಿಂಸೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಿಂಸೆ ಸುಮ್ನೆ ನೀವು ಹಿಂಸೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರು ಯಾಕಮ್ಮ ಜವಾಬ್ದಾರಿ ತಲೆ ಮೇಲೆ ಹಾಕೋಬೇಕು ಹೇಳ್ರಿ ಮೇಡಮ್ ಏನ್ ಗೊತ್ತಾ ಮೇಡಮ್ ಸ್ಕೂಲಿಗೆ ಬೆಳಗ್ಗೆ ಕಳ್ಸಿ ಹೋಗಿದ್ದೆ ಸಂಜೆ ಸ್ಕೂಲಿಗೆ ಬಂದಿರ್ಲಿಲ್ಲ ನಮ್ ಬ್ರೇಕ್ ಬಂದಾಗ ಕೇಳಿದ್ವಿ ಅಕ್ಕನ್ನ ದೊಡ್ಡಪ್ಪ ಕರ್ಕೊಂಡು ಹೋಗ್ತು ಅಂತ ಅಂದು ಸ್ಕೂಲಿಂದ ಹಂಗೆ ಕರ್ಕೊಂಡು ಹೋಗಿದ್ದಾರೆ 2 ದಿನ ಆದ್ರೂ ಬಂದಿಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ ಈ ವಿಷಯಕ್ಕೆ ಜಗಳ ಬಂದಿದ್ದು ಮನೇಲಿ 2 ದಿನ ಆದ್ರೂ ಬಂದಿರ್ಲಿಲ್ಲ ನಾನು ಇವ್ರ ಮನೆ ಹತ್ರ ಹೋಗ್ತಾ ಇರ್ಲಿಲ್ಲ ನಮ್ಮ ಕೈ ಮಾತಾಡ್ತಿರ್ಲಿಲ್ಲ ಇವ್ರೇನೋ ಕೆಲ್ಸದಿಂದ ಬಂದ್ಬಿಟ್ಟು ಇವಳನ್ನ ಹೋಗಿ ಕರೆದ್ರಂತೆ ಬರ್ಲಿಲ್ವಂತೆ ಇವಳು ಬರ್ಲಿಲ್ಲ ಅಂತ ಇವರೆಲ್ಲ ಕೆಲ್ಸಕ್ಕೆ ಹೋಯ್ದ್ರೆ ಗೊತ್ತಿದ್ರು ಮಕ್ಳಿದ್ರಂತೆ ಒಂದ್ 2 ಡೇಟ ಅಷ್ಟೇ ಮೇಡಮ್ ಆಗಿರೋದು ಬಂದ್ಮೇಲೆ ಇವ್ರ ಮಕ್ಳುಗಳು ಊರಿಗೆಲ್ಲ ಫೋನ್ ಮಾಡಿದ್ದಾರೆ ನೀನ್ ಏನಮ್ಮ ಹೇಳಿದೆ ನಾನು ಎಲ್ಲಾರ ಸಾಯ್ತೀನಿ ಅಕ್ಕ ನಿಮ್ಗೆ ನೋಡಕ್ ಆಸೆ ಐತೆ ಅವ್ರು ಕಳ್ಸಲ್ಲ ಅದಕ್ಕೆ ನಾನು ಎಲ್ಲಾರ ಹೋಗಿ ಸಾಯ್ತೀನಿ ಅಕ್ಕ ಅದಕ್ಕೆ 3 ದಿನ ಆಗಿತ್ತು ಹೋಗಿ ಬಂದಿರ್ಲಿಲ್ಲ ನಾನು ಹೋಗಿರ್ಲಿಲ್ಲ 3 ದಿನ ಅಲ್ಲ ಅವತ್ತೇ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದು ಸಾಯಂಕಾಲಕ್ಕೆ ನ್ಯಾಯ ಕೇಳಕ್ ಬಂದಿದ್ದು ದೊಡ್ಡಪ್ಪ ಮೇಡಮ್ ಚಿಕ್ಕಮ್ಮ ಅಂದ್ರೆ ಇವತ್ತು ಅವ್ರ ತಾಯಿ ಸಂಬಂಧ ನೋಡ್ಕೊಂತಾರೆ ಅವ್ರು ಯಾರ್ದಲ್ಲ ಕಷ್ಟ ಹೇಳ್ಕೊಳಕ್ಕಾಗಿಲ್ಲ ಇವತ್ತು ಹುಡುಗಿನ ಅದೇ ಪರಿಸ್ಥಿತಿ ನೋಡ್ಕೊಂಡಿದ್ರೆ ಇವಳು ಯಾರ ಕೈಲ ವಿಷಯ ಹೇಳ್ಕೊಂತಿರಲ್ಲ ನಾವು ಅದೇ ತರನೇ ನೋಡ್ಕೊಂತಿರೋದು ನಮ್ ಚಿಕ್ಕಮ್ಮ ತರನೇ ಅವ್ರ ಚಿಕ್ಕಮ್ಮ ಅವ್ರ ತಾಯಿ ತರ ನೋಡ್ಕೊಂತಾರೆ ನೀವು ಚೆನ್ನಾಗಿ ನೋಡ್ಕೋತಾ ಇದ್ರೆ ಅವಳು ಬಂದು ದೂರ ಹೇಳ್ತದಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾಕೆ ಮೇಡಮ್ ಹೇಳೋಳು ದೂರ ಯಾಕೆ ಹೇಳೋಳು ನೀವು 2 ಹೇಳ್ತಾ ಇದ್ರಿ ಒಂದ್ ನಿಮಿಷ ನೀವು 2 ಹೇಳ್ತಾ ಇದ್ರಿ ಒಂದು ನೀವು ಚೆನ್ನಾಗಿ ನೋಡ್ಕೊಂಡ್ರು ಅವಳು ಬಂದು ದೂರ ಹೇಳ್ತಾ ಇದ್ದಾಳೆ ಅಂತ ಇನ್ನೊಂದು ಇವ್ರು ಚುಚ್ಕೊಡ್ತಾ ಇದಾರೆ ಅಂತ ಯಾವ್ದನ್ನ ನಾನ್ ನಂಬಲಮ್ಮ ಸಣ್ಣ ಪುಟ್ಟ ವಿಷಯನೆಲ್ಲ ಹೋಗಿ ಹೇಳೋದು ಅವರು ಜಗಳಕ್ಕೆ ಬರೋದು ಆ ಮಗು ನಿಮ್ ಬಗ್ಗೆ ದೂರ ಹೇಳೋದಕ್ಕಾಗ್ಲಿ ಅತ್ತೆ ನಿಮ್ ಬಗ್ಗೆ ದೂರ ಹೇಳೋದಕ್ಕಾಗಿ ಏನು ಕಾರಣನೇ ಕಾಣಿಸ್ತಾ ಇಲ್ಲಮ್ಮ ಸುಮ್ನೆ ನಿಮ್ ಬಗ್ಗೆ ದೂರ ಹೇಳ್ಕೊಂಡು ಆ ಮಗುನ ಎಳ್ಕೊಂಡೋಗಿ ಅವ್ರ ಮನೆ ಇಟ್ಕೊಂಡ್ಬಿಡ್ತಾರೆ ಏನ್ ಅವ್ರಿಗೆ ಇದರಿಂದಲ್ಲ ಅದೇ ಮೇಡಮ್ ಹೇಳ್ತಾ ಇಲ್ವಾ ಮೇಡಮ್ ನಾವು ಹಿಂಸೆ ಕೊಡ್ತೀವಿ ಅಂತಾನೆ ಅವರು ಕರ್ಕೊಂಡೋಗಿ ಇಟ್ಕೊಂಡಿರೋದು ಮೇಡಮ್
ಹಿಂಸೆ ಕೊಡ್ತೀನಂತೆ ನಾನು ಅದಕ್ಕೇನ ಏನ್ ಅಂತೆ ಕೊಡ್ತೀರಿ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಕೊಡ್ತೀವಿ ಅಂತ ಅಲ್ಲ ಮೇಡಮ್, ಅವ್ರಿಗೆ ಏನು ಒಂದೇನಾದ್ರು ಒಂದ್ ರಜದ ದಿನ ಬಂತು ಅಂದ್ರೆ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಹೊಡಿತಾಳ ಬಡಿತಾಳ, ಊಟಕ್ಕೆ ಇಕ್ಕಲ್ವಾ ಎಲ್ಲದನ್ನು ಕೇಳಿ ಬರ್ಬೇಕಾದ್ರೆ ಚೆನ್ನಾಗೇ ಹೋಗಿರ್ತಾಳೆ. ಬರ್ಬೇಕಾರೆ ಏನಾರ ಹೇಳಿದ್ರೆ ನಮ್ಗೆ ಹಿಂದಿರಿಕ ಮಾತಾಡ್ತಾಳೆ ಮೇಡಮ್. ಚೆನ್ನಾಗೇ ಹೋಗಿರ್ತಾಳ. ನಾನು ಯಾವತ್ತೂ ನೀನು ಹಿಂದಿರಿಕ ಮಾತಾಡಿದೆ ಇವತ್ತು ನನಗ್ ನೀನ್ ಕಂಡ್ರೆ ಹೆದರಿಕೆ ಆಗ್ತಿತ್ತು ಅವಾಗ. ಮಾತಾಡ್ತೀಯ ನನ್ ಕಂಡ್ರೇನೆ ನನಗೆ ಭಯ ಅಂತ ಅವಳಿಗೆ. ಹೌದು ಇರ್ಬಾರ್ದೇನಮ್ಮ? ಸತ್ಯವಾದೋದು ನಿನ್ ಮಂದಿಯವರು ನಿನ್ ಇದ್ರಿ ಕರೆಕ್ಟ್ ಮಾತಾಡೋ ಹೇಳ್ಬಿಡು ನೀನು ನಿನ್ ಮನೆಗೆ ಕರೆಕ್ಟ್ ಮಾತಾಡೋಳು ಅವಳು. ನೀನ್ ನೋಡ್ರಿ ಎದ್ರಕೊಂಡ್ ಸಾಯ್ತಾಳ ಅವಳು. ಎದ್ರಕೊಂಡ್ ಸಾಯ್ತಾಳೆ. ಯಾಕಂದ್ರೆ ಹೇಳ್ಕೊಟ್ಟು ಏನ್ ಹೇಳ್ಕೊಡ್ತಾರೆ? ಏನ್ ಹೇಳ್ಕೊಡಲ್ಲ. ನಾನು ತುಂಬಿ ಸಂಸಾರದಿಂದ ಬಂದಿರೋಳ ಕಣೆ. ಕೊಟ್ಟು ಮನೆಗೂ ಅಷ್ಟೇ ಇದ್ ಮನೆಗೂ ಅಷ್ಟೇ. ನೀನಷ್ಟೇ ನೀನ್ ಅಣ್ಣ ತಂದಿರ್ ಹಿಂದೆ ಮುಂದೆ ನೋಡಿ ಕೊಟ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರ ಹೇಳಿದ್ರೆ ಆಕ್ಟ್ ಮಾಡಕ್ ಬರುತ್ತೆ ಮಕ್ಳಿಗೆ. ಈಗ ಹಂಗೆ ಮೇಡಮ್ ಆಗಿರೋದು. ಹೇಳಿಕೆ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಹೇಳಿಕೆ ಮಾತು ಕೇಳಿ ಹೆದರಿಕೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ. ಹೇಳಿಕೆ ಮಾತು ಕೇಳ್ಕೊಂಡು ಎದುರು ವಾದಿಸ್ತಾರೆ. ಹೆದರ್ಕೊಳ್ಳೋದು ನಾನು ನೋಡಿಲ್ವಲ್ಲ ಇದುವರೆಗೂ. ಹೆದರಿಕೊಳ್ಳೋದು ಅಂತ ಅಲ್ಲ ಮೇಡಮ್, ಅವ್ರ ಆ ತರನ ನಾನು ಏನ್ ಹೇಳ್ತೀನೋ ಅದಕ್ಕೆ ಉಲ್ಟಾ ಹೊಡಿತೀರಿ ನೀವು. ಇಷ್ಟೊತ್ತಿಗೆ ವಾದಿಸ್ತಾ ಇರೋದಮ್ಮ. ಹೇಳಿ ಮೇಡಮ್, ನೀವು ಒಂದು ತೀರ್ಮಾನ ಹೇಳಿ ಮೇಡಮ್. ಅದಕ್ಕೆ ಏನಂತೀವಿ ಬಂದಾಗೈತೆ ಹೇಳ್ಬಿಡಿ. ಇಷ್ಟು ಕೊಡ್ಬೇಕಣಪ್ಪ, ಇಷ್ಟ ಆಗ್ಬೇಕು ಅಂತ ಹೇಳಿ. ಎಷ್ಟು ಕೊಡ್ತೀರಾ? ನೀವೇ ಹೇಳಿ. ನಾವು ಇನ್ನೇ ಇಷ್ಟು ದುಡಿಯೋದು ನಾನು ಹೇಳಕ್ಕಾಗಲ್ಲ. ನೀವ್ ಹೇಳ್ಬೇಕು. ದುಡಿಯೋರು ನೀವಲ್ವಾ, ಕೊಡೋರು ನಾನೇನು ಹೇಳಿದೆ ಮೇಡಮ್. ಬರೋದ್ರೆ 3,000 ಸಂಬಳ ಬರುತ್ತೆ. ಅದ್ರಾಗೆ ನೀವು ಅದೇ ಮಾಡ್ತೀರಾ ಮಾಡಿ. 3,000 ಸಂಬಳ ಅಂತ ಮೇಡಮ್ ಮೊನ್ನೆ 11ನೇ ತಾರೀಕು ಬಂದಿದ್ದು. ಮೇ 11ನೇ ತಾರೀಕು ಬಂದಿದ್ದು. ನಾನು ಫ್ಯಾಕ್ಟ್ರಿ ಹೋಗ್ತೇನೆ ಮೇಡಮ್. ನನಗೆ 4,000 ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರು 10 ವರ್ಷದಿಂದ ಇದ್ದಾರೆ ಮೇಡಮ್. 3,000 ಕೊಡ್ತೇನೆ ಅಂತ ಹೇಳ್ತಾರೆ ಮೇಡಮ್. ನಂಬೋದು ಮಾತಾ ಇಲ್ಲ. ನಾವು ಆ ಫ್ಯಾಕ್ಟ್ರಿ ವಿಚಾರಿಸಿದ್ರೆ ವಿಚಾರಿಸಿ ಮೇಡಮ್. 4,000 ಸಂಬಳ ಕೊಡ್ತಾರೆ ಮೇಡಮ್. ಮೊನ್ನೆ ನಮ್ಮ ಮೇ ತಿಂಗಳಿಂದ ಹೋಗ್ತಾ ಇದ್ದೀನಿ. ಮಗು ಖರ್ಚು ಎಷ್ಟು ಬೀಳುತ್ತೆ ನೀವೇ ಕೇಳಿ ಮೇಡಮ್. ನಾವು ಖರ್ಚು ಕೇಳೋದು ಇಲ್ಲ, ನಾವು ಇಸ್ಕೊಳ್ಳೋದು ನಿಮ್ಮ ಪರವಾಗಿ. ನೀವು ಇದು ಮಾಡಿ ಅದೇನು ನಾವೇ ಇಸ್ಕೊಂತಿರ್ಬೇಕು. ನಮಗೆ ಅವ್ರು ಹೇಳಿದ ಮಾತು ಕೇಳೋದು ಮೇಡಮ್. ಇಲ್ಲ ಖರ್ಚು ಎಷ್ಟು ಬರುತ್ತೆ ನಂಗೆ ಗೊತ್ತಾಗಲ್ವಲ್ಲಪ್ಪ. ಹೇಳಿ ಮೇಡಮ್. ನೀವು ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ. ನಾವೇನು ಹೇಳಕ್ಕಲ್ಲ, ನೀವು ಹೇಳಿ. ಮದುವೆದೆಲ್ಲ ಮಾತಾಡ್ತಾ ಓದ್ಸಕ್ಕೆ ತಿಂಗಳ ಖರ್ಚು ಎಷ್ಟು ಬೀಳುತ್ತೆ? ಓದ್ಸಕ್ಕೆ ಮಿಕ್ಕಿದ್ದು ಬಟ್ಟೆ ಬರೆ ಈ ಥರದ ಖರ್ಚು ಎಷ್ಟು ಬೀಳುತ್ತೆ? ಈ ತಿಂಗಳು ಜಾಸ್ತಿ ಬೇಕಾಗುತ್ತೆ ಮೇಡಮ್. ಮುಂದಿನ ತಿಂಗಳು 2,000 ರೂಪಾಯಿ ಬೇಕಾಗುತ್ತೆ. ಈ ತಿಂಗಳು 3,000 ಬೇಕು ಮೇಡಮ್. ಯಾವುದೇ ಮೇಡಮ್ ಇನ್ನು ಫೀಸ್ ಕಟ್ಟಬೇಕಾ ಸ್ಕೂಲ್ಗೆ, ಇನ್ನು ಬುಕ್ಸ್ಗಳು ತಗೋಬೇಕು, ಪೆನ್ಗಳು ಇನ್ನು ತಗೊಂಬರೋ. ವರ್ಷಕ್ಕೆ ಫೀಸ್ ಇದು 3,000 ಬರುತ್ತೆ ವರ್ಷಕ್ಕೂ ತಿಂಗಳು? ವರ್ಷಕ್ಕೆ 3,000 ಕಟ್ಟಿ ಈಗಲೇ ಕಟ್ಬಿಡ್ಬೇಕಾ? ಒಂದೇ ಸರ್ತಿ. ಮತ್ತೆ ಇವಳದು ಸ್ಕೂಲ್ಗೆ ಹಾಕೊಂಡು ಹೋಗೋದು ಇದು ಅರ್ಧೋಗಿದೆ ಮೇಡಮ್. ಅದನ್ನ ತಗೊಂಡ್ಬರ್ಬೇಕು. ಎಲ್ಲ ಒಟ್ಟು ಸೇರಿ ಹೆಚ್ಚು ಕಮ್ಮಿ ಬರುತ್ತೆ ಮೇಡಮ್. 4,000 ರೂಪಾಯಿ ಬಂದೇ ಬರುತ್ತೆ. ನಿಮಗೆ 2,000 ಕೊಟ್ಬಿಟ್ರೆ ಅವ್ರೇನ್ ಮಾಡ್ತಾರೆ? ಮತ್ತೆ ಏನ್ ಮಾಡೋದು ಮೇಡಮ್? ಖರ್ಚು ಬರಲ್ವಾ ಅವಳಿಗೆ? ಅವ್ರೇನ್ ಮಾಡ್ತಾರೆ? ಬರೋ 3,500ದಲ್ಲಿ 2,000 ನೀವು ಕೇಳ್ಬಿಟ್ರೆ 2,000 ಬರಲ್ಲ ಮೇಡಮ್. ಅವ್ರು ಸುಳ್ಳು ಹೇಳೋದು, ಅವ್ರು ಮಾತು ನಂಬಿರಷ್ಟೇ. ಅದ್ ಕೇಳೋಣ. ಇಲ್ಲ ಬರೋದ್ರಲ್ಲ ಅರ್ಧ ನೀವು ಕೇಳಿದ್ರೆ 4,500 ಅನ್ಕೊಂಡ್ರು ಅರ್ಧ ನೀವು ಕೇಳ್ಬಿಟ್ರೆ ಅವ್ರೇನು ಮೇಡಮ್? ಈ ತಿಂಗಳು ಮಾತ್ರ ಜಾಸ್ತಿ ಸ್ಕೂಲಿಗೆ. ಆ ಸ್ಕೂಲ್ ಫೀಸ್ 2,000 ಮೇಡಮ್. ಅದು ಬರೀ ಬುಕ್ಕಿಗೆ ನಾನು ವಿಚಾರಿಸಿ ಇಸ್ಕೋತೀನ್ರಿ. ಆಯ್ತು ಮೇಡಮ್. ನಾನೀಗ ಜನ ಅವ್ರು ಹೇಳಿದ ಮಾತ್ರಕ್ಕೆ ನಾನು ಅವ್ರನ್ನೂ ನಂಬಲ್ಲಪ್ಪ. ಸ್ಕೂಲ್ ನೀವೇ ಕಟ್ಬಿಡಿ. ಅವ್ರು ಹೇಳೋದು ಬೇಡ, ನೀವು ಕೊಡೋದು ಬೇಡ. ಸರಿ ಮೇಡಮ್. ಈಗ ಅರ್ಧ ಕಟ್ಟೈತಲ್ಲ. ಈಗ ಇಸ್ಕೊಂಡಿದ್ದೀನಿ, ಸಾಲ ಕೊಡ್ಬೇಕು ಅವ್ರದ್ದು 2,000 ಅವ್ರದ್ದು ಇಸ್ಕೊಂಡ್ ಕೊಡ್ತೀನಿ. ಇನ್ನು ಮಿಕ್ಕಿದ್ದು 1,000 ನಾವು ಸಾಲ ಸೇರ್ಸ್ಕೊಂಡಿಲ್ಲ. ನಾನು ಸಮ್ಮ ಕೊಟ್ಟವ್ರೆ 2,000 ಇರೋದು ಹೇಳ್ತೀನಿ. ಸಮ್ಮ ಮೊನ್ನೆ 2,000 ಕೊಟ್ಟವ್ರೆ. ಸ್ಕೂಲಿನ ಫೀಸು 1,350 ಐತೆ. ಅದೊಂದು ಕಟ್ಬಿಟ್ರೆ ಇನ್ನು ಅವಳದ್ದು ಬಟ್ಟೆ ಏನಾದ್ರು ಐತೆ ಅಷ್ಟೇ. ಇನ್ನು ಬ್ಯಾಗ್ ಪಾಗ ಎಲ್ಲ ಕೊಡ್ತೈತಿ. ಮೊನ್ನೆ ಬ್ಯಾಗ್ ಕೊಡ್ತಾರೆ ಮೇಡಮ್. ಹೊರದೋಗ್ಬಿಟ್ಟೈತೆ ಅಂತ ಬ್ಯಾಗ್. ಅದು ತಂದು ಕೊಡ್ಬೇಕು. ಬ್ಯಾಗ್ ಫುಲ್ ಹೊರದೋಗೈತೆ. ಬುಕ್ಸ್ ಎಲ್ಲ ಕಳಿಸಿದ್ದು. ಹೊಸ ಬ್ಯಾಗ್ ತಂದು ಕೊಟ್ಟವ್ರೆ. ನೋಡಿ ಖರ್ಚೇನು ಅಂತ ನೀವೇ ಹೊಸ ಬ್ಯಾಗ್ ತಂದು ಕೊಟ್ಬಿಡಿ. ನೀವೇ ಯೂನಿಫಾರ್ಮ್ ಕೊಡಿಸ್ಬಿಡಿ. ನೀವು ಯಾರ ಕೈಗೂ ದುಡ್ಡೇ ಕೊಡೋದು ಬೇಡ. ಸರಿ ಮೇಡಮ್. ಮತ್ತೆ ಮನೆಗೆ ಹೋದ್ಮೇಲೆ ಹಂಗೆ ಹಿಂಗೆ ಏನ್ಬಾರ್ದು ಮೇಡಮ್. ಇಲ್ಲಿ ಒಪ್ಕೊಂಡೋಗಿ ಮತ್ತೆ ನಾವು ಹೋಗಲ್ಲ. ನಾನು ಅಲ್ಲಿ ಕೇಳೋದಕ್ಕೆ ನಾವು ಹೋಗೋದಿಲ್ಲ. ಏನಪ್ಪ? 1,000 ಕೊಡ್ತೀನಿ ಮೇಡಮ್. ನನಗೂ ಅದೇ ಸರಿ. ನಾನು ಅದೇ ಮೇಡಮ್. ಇನ್ನು ಆ ಮಗಳು ನನಗೂ ಅದೇ ಸರಿ ಅನ್ಸುತ್ತೆ. ಆ ಮಗು ಕೊಡ್ಬೇಕು, ಅವ್ರ ಮನೆ ಸಂಸಾರ. ಈಗ ಅಲ್ಲೇ ಇದ್ದು ಬಿಟ್ರೆ ಖರ್ಚೆಲ್ಲ ಗೊತ್ತಾಗಲ್ಲ. ನಾವು ನೋಡ್ಕೊಂತೀವಿ ಖರ್ಚು ಎಲ್ಲ. ನಾವು ನೋಡ್ಕೊಂಡು ನಾವು ಸಾಕಂತೀವಿ. ಆಯ್ತು. ಇವಾಗ ಬಂದ್ರೆ ನೀವೆಲ್ಲ ಸ್ವಲ್ಪ ಆಚೆ ಹೋಗಿ. ನೀವಿಬ್ರು ಆಚೆ ನೀವು ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ. ಮೇಡಮ್ ನಿನ್ ಖಾಲಿ ಬೇಕಾದ್ರೂ ಬಿಡ್ತೀನಿ. ಅವ್ರ ಮನೆಗೆ ಮಾತ್ರ ಕಳಿಸ್ಬೇಡಿ ಮೇಡಮ್. ನನ್ನೇನು ಎಳಗಿಬೇಡಿ. ನಿಮ್ಮ ಮಗಳು ನೀವು ಕರ್ಕೊಂಡು. ನಾನು ಯಾರು ಕಳ್ಸಕ್ಕೆ ಹೇಳ್ತಾ ಇದೀನಲ್ವಾ, ನಾನು ನೋಡ್ಕೊಂತೀನಿ ಬಾ ಅಂತಾನ. ಅವಳು ಬಂದ್ರೆ ಕರ್ಕೊಂಡು ಹೋಗಿ. ಬಂದ್ರೆ ಅಂತ ಅಲ್ಲ ಮೇಡಮ್, ನೀವ್ ಹೇಳಿ ಕಳಿಸ್ಬೇಕು ಮೇಡಮ್. ಅವಳನ್ನ
ನಾನೇನ್ ಮಾಡ್ಬೇಕು ಅಂತ ನೀವು ನನಗೆ ಹೇಳ್ಬೇಡಿ, ನೀವೇನ್ ಮಾಡೋದು ಅನ್ನೋದು ನಿಮ್ಗೆ. ನಾವ್ ಅದನ್ನೇ ಹೇಳ್ತಿದ್ನಲ್ಲ ನಿಮ್ ಬಗ್ಗೆ ಇಷ್ಟುದ್ದ ದೂರ ಹೇಳದ್ಲಮ್ಮ. ಹೇಳ್ತಾರೆ ಮೇಡಮ್, ಎಲ್ಲರೂ ಹೇಳ್ತಾರೆ. ಎಲ್ಲಾರು ಹೇಳಿಲ್ಲ, ಈ ಮಗುನೇ ಬಂದು ಹೇಳಿದ್ದು. ಅದೇ ಮೇಡಮ್ ನಾನು ಹೇಳ್ತಿರೋದು, ನಾವು ನೋಡ್ಕೊಂತೀವಿ, ಕಳಿಸ್ಕೊಡಿ. ನೀವು ಕರೀರಿ, ಅವಳು ಬಂದ್ರೆ ಕರ್ಕೊಂಡು ಹೋಗಿ. ಅವ್ಳು ಬರಲ್ಲ ಅಂತಾನೆ ಹೇಳ್ತಿದ್ದಾಳಲ್ಲ ಮೇಡಮ್, ಅವಾಗ ಮತ್ ನಾನೇನ್ ಮಾಡ್ಬೇಕಮ್ಮ? ಇವಾಗ ಬರಲ್ಲ ಅಂತಾನೆ ಹೇಳ್ತಾ ನಾನೇನ್ ಮಾಡ್ಬೇಕು? ಅದು ನೀವೇ ಇದನ್ನ ಹೇಳಿ ಕಳಿಸ್ರಿ ಅಂತ. ಇಲ್ಲಮ್ಮ, ನಾನು ಹೇಳಿ ಕಳಿಸಲ್ಲ. ನನಗೆ ನಿಮ್ ಬಗ್ಗೆ ನಂಬಿಕೆ ಇಲ್ಲ. ನೀವು ನನ್ನ ಹತ್ರನೇ ಅಷ್ಟು ಸುಳ್ಳು ಹೇಳ್ತೀರಿ. ನಾವ್ ಯಾವ್ದನ್ನು ಸುಳ್ಳು ಹೇಳ್ತಿಲ್ಲ ಮೇಡಮ್. ಸರಿ ಆಯ್ತು, ನೀವು ಸುಳ್ಳು ಹೇಳಿ, ನಾನೇ ಸುಳ್ಳು ಹೇಳ್ತೇನೆ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಿಲ್ಲ ಮೇಡಮ್. ನಾವು ಕರ್ಕೊಂಡು ಹೋಗ್ಬೇಕು ಅಂತಾನೆ ನಿಮ್ಮ ಹತ್ರ ವಾದ್ಸಕ್ ನನಗೆ ತಾಳ್ಮೆನೂ ಇಲ್ಲ, ಶಕ್ತಿನೂ ಇಲ್ಲ. ತುಂಬಾ ಕಷ್ಟ ನಿಮ್ ಜೊತೆ ವಾದ್ಸೋದು. ನಾವು ಕಷ್ಟದಿಂದಾನೇ ಬಂದಿರೋರು. ನಮ್ ಕಷ್ಟ ಏನು ಅಂತ ನಮಗೂ ಗೊತ್ತು ಮೇಡಮ್. ನಾನ್ ನಿಮ್ ಕಷ್ಟ ಕೇಳಕ್ ಇಲ್ಲಿ ಕೂತಿಲ್ಲಮ್ಮ, ಆ ಮಗು ಕಷ್ಟ ಕೇಳಕ್ ಕೂತಿದ್ದೆ. ಸರಿ ಮೇಡಮ್, ನೀವ್ ಏನ್ ಹೇಳ್ತೀರಾ? ನಂದೇನು ಇಲ್ಲ, ನಾನು ಎದ್ದು ಹೋಗ್ತೀನಿ, ನೀವು ಕರ್ಕೊಂಡು ಹೋಗಿ ಅವ್ರು ಬಂದ್ರೆ. ಬರಲ್ಲ ಅಂತ ಹೇಳ್ತಿದ್ದಾರೆ, ನಾನೇನೇನ್ ಸರಿ ಅಂತ. ನಿಮ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ರೆ ಕರೀರಮ್ಮ. ಬರಲ್ಲ ಅಂತ ಹೇಳ್ತಿದ್ದಲ್ಲ ಮೇಡಮ್. ಅವ್ಳು ಬರಲ್ಲ ಅಂದ್ರೆ ಬಿಟ್ಟು ಬಿಡ್ತೀರಾ? ಕರೀರಿ ಅಂತ ಅಲ್ಲ ಮೇಡಮ್, ಅವಳು ಆತರ ಬರಲ್ಲ ಅಂತ ಹೇಳ್ತಿದ್ದಾಳೆ, ನಾನೇನ್ ಮಾಡಲ್ಲ ಮೇಡಮ್. ಕರೀರಿ, ನಿಮಗ್ ಪ್ರೀತಿ ಇದೆ ಅಲ್ವಾ? ಪ್ರೀತಿ ಇರೋದಕ್ಕೆ ನಾನು ಕರೀರಿ, ಮತ್ತೆ ನನಗೋಸ್ಕರ ಯಾಕೆ ಕರೀರಿ? ಬರಲ್ಲ ನಾನು ಮೇಡಮ್. ಈ ತರ ಹೇಳಿದ್ರೆ ನಾವೇನ್ ನನ್ನ ಹತ್ರ ಬರ್ಲೇಬೇಡಿ, ನೀವಿಬ್ರು ಮಾತಾಡಿ. ಬರಲ್ಲ ಅಂತ ನಾನೇನು ಮಾಡಕ್ಕಾಗಲ್ಲ. ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಸಿ. ಒಳ್ಳೆ ಅಮ್ಮ ಅಲ್ವಾ ನೀವು? ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ಸಿ, ಮಗು ತಲೆ ಮೇಲೆ ಸೌರಿ ಕೈ ಇಟ್ಟು ಬಾ ಅಂತ ಕರೀರಿ. ಯಾವ ಮಗು ಬರಲ್ಲ ನೋಡ್ತೀನಿ ನಾನು. ಬಾರಮ್ಮೆ, ಹೋಗಲ್ಲ, ಮನೆಗೆ ಹೋಗಲ್ಲ, ನಾನು ನೋಡ್ಕೊತೀನಂತೆ, ಬಾ. ಕೇಳು, ಏನ್ ಮಾಡ್ತಾರೆ ಕೇಳು. ನೋಡ್ಕೋತಾರಂತೆ. ಹೋಗೆ ರಮ್ಯಾ, ಹೋಗಲ್ಲ ಅಂತ ಹೇಳಕ್ ಬಂದೇನೆ ಇಲ್ಲಿ. ನಾನು ಚೆನ್ನಾಗಿ ನೋಡ್ಕೊಳಲ್ಲ ಮೇಡಮ್, ಮತ್ತೆ ಹಿಂಸೆ ಕೊಡ್ತಾನೆ. ನಾನು ಹೋಗಲ್ಲ. ಕೇಳು, ಯಾಕೆ ಹಿಂಸೆ ಕೊಟ್ಟು ಕೇಳು. ಹೋಗಲ್ಲ ಮೇಡಮ್. ಕೇಳಮ್ಮ, ಕೇಳು, ಯಾಕೆ ಹಿಂಸೆ ಕೊಟ್ರು ಕೇಳು. ಕೇಳು, ಯಾಕಮ್ಮ ನಂಗೆ ಹಿಂಸೆ ಕೊಟ್ಟೆ? ಯಾವ್ದನ್ನು ಯಾವತ್ತೂ ಹಿಂಸೆ ನನಗಲ್ಲ, ಅವ್ರಿಗೆ ಹೇಳ್ತಿಲ್ವಾ? ನಾನು ಇರೋದೇ ಇಲ್ಲ. ನೀವಿಬ್ರು ಮಾತಾಡಿ, ನಾನು ಇರಲ್ವ ನಿಮ್ಮ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಬರಲ್ಲ. ರೇಖಾ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಬರಲ್ಲ. ಓದ್ತಾರೆ, ಎಲ್ಲ ಓದಿಸ್ತೀನಿ. ನಾನು ಬರಲ್ಲ. ಅದೇನ್ ತೀರ್ಮಾನ ಮಾಡ್ತೀವಿ? ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಚಟಕಾವಣೆಯನ್ನ ಮುಗಿಸುವಂತಹ ಸಮಯ ಬಂದಿದೆ. ತಾನು ಮಲ್ತಾಯಿಯಿಂದ ಅನುಭವಿಸಿದಂತಹ ಹಿಂಸೆಯನ್ನ ಎಂದೂ ಯಾರ ಹತ್ರನೂ ಹಂಚಿಕೊಳ್ಳದೆ ನುಂಗ್ಕೊಂಡು ಯಾವಾಗ ಆ ಮಗು ಅಲ್ಲಿ ಹೋದ್ರೆ ಹಿಂಸೆ ಅನ್ನುವ ಭಯವನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೋ, ಜೊತೆಗೆ ಅಪಾರವಾದ ದ್ವೇಷವನ್ನ ತಂದೆ ಬಗ್ಗೆ, ಮಲತಾಯಿಯ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೋ, ಅಂತಹ ಮಗುವನ್ನ ಮತ್ತೆ ಅದೇ ವಾತಾವರಣದಲ್ಲಿ ತಗೊಂಡು ಹೋಗ್ಬಿಟ್ಟಾಗ ಇನ್ನಷ್ಟು ಹಿಂಸೆ ಅವಳಿಗೂ ಆಗತ್ತೆ, ಅವ್ರಿಗೂ ಆಗತ್ತೆ. ಇದೆಲ್ಲವೂ ಮತ್ತೆ ಮರುಕಳಿಸುತ್ತೆ, ನೆನಪಾಗತ್ತೆ. ಎಷ್ಟೇ ಚೆನ್ನಾಗಿ ನೋಡ್ಕೋತೀನಿ ಅಂತ ಅವ್ರು ಹೇಳಿದ್ರು ಅವ್ರ ಕೈಲೂ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ, ಇರ್ತೀನಿ ಅಂತ ಮಗು ಕೈಲೂ ಇರೋಕ್ಕಾಗಲ್ಲ. ಎಲ್ಲೋ ಒಂದು ಕಾಂಪ್ರಮೈಸ್ಗೆ ಅವಳು ಬಂದ್ಬಿಟ್ಟಿದ್ದಾಳೆ ರಮ್ಯಾ. ಅತ್ತೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇದೆ ಅಂತ. ತಂದೆ ತಾಯಿ ಪ್ರೀತಿ ಸಿಗದೆ ಇರಬಹುದು, ಆದರೆ ಹೊಡ್ತಾ ಬಡ್ತಾ ಟಾರ್ಚರ್ ಇಲ್ಲ ಅನ್ನುವ ಒಂದು ಕಾಂಪ್ರಮೈಸ್ಗೆ ಅವಳು ಬಂದಿದ್ದಾಳೆ. ಹಾಗಾಗಿ ಅದನ್ನೇ ನಾವು ಎನ್ಕರೇಜ್ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇರುವಂತಹ ನಮ್ಮೆಲ್ಲರಿಗೂ ಒಂದು ಕಲಿಕೆ ಏನಪ್ಪಾ ಅಂದರೆ, ಯಾವ ರೀತಿಯಲ್ಲಾದರೂ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಯಾರಿಗಾದ್ರೂ ಹಿಂಸೆನ ನಾವು ಕೊಟ್ಟಿದ್ರೆ ಅಥವಾ ಕೊಡ್ತಾ ಇದ್ರೆ ಅನ್ನೊಂದು ಮಗುವಿನ ಪಾಡನ್ನು ನೀವು ನೋಡಿದ್ರೆ, ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಜಟಕ